ನನ್ನ ಹೆಸರು ಮನೋಹರ್ ಅಂತ. ಸೊ ನಾನು ಪ್ರೆಸೆಂಟ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಡಿವಿಷನಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನ್ನ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿದ್ದೀನಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಸುಮಾರು ಜನಕ್ಕೆ ಸುಮಾರು ದಿನದಿಂದ ಅಂದ್ಕೊತಾ ಇದ್ದೆ ನಾನು ಒಂದು ಗೈಡ್ ಮಾಡಬೇಕು ಯಾರಿಗಾದ್ರೂ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದು ಯಾವ ಥರ, ಸೊ ಯಾವ ಥರ ಪ್ರಿಪ್ರೇಷನ್ಸ್ ಇರಬೇಕು, ಯಾವ ಬುಕ್ ಓದಬೇಕು, ಏನು ಮಾಡಬೇಕು, ಸೊ ಅದಕ್ಕೆಲ್ಲದಕ್ಕಿಂತ ಮುಂಚೆ ಮೈಂಡ್ ಸೆಟ್ ಹೆಂಗಿರಬೇಕು, ಮತ್ತು ಯಾವಾಗಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು, ಯಾವ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತ ಹೇಳಬೇಕು ಅಂತ ನನ್ನದು ಉದ್ದೇಶ. ಸೊ ಸೊ ನಿಮಗೆ ಆಪರ್ಚುನಿಟೀಸ್ ನಿಮಗೆ ತುಂಬ ಗೊತ್ತು. ಸುಮಾರು ಇವಾಗ ಈವನ್ 10th ಮೇಲಿಂದನೂ ಜಾಬ್ಸ್ ಇದೆ, PUC ಮೇಲೆ ಜಾಬ್ ಇದೆ, ಡಿಗ್ರಿ ಮೇಲೆ ಜಾಬ್ ಇದೆ. ಸೊ ಈ 3 ಕ್ಯಾಟಗರಿನಲ್ಲೂ ಡಿಫ್ರೆಂಟ್ ಜಾಬ್ಸ್ ಇದೆ. ಸೊ ಇವಾಗ ಬೇಸಿಕಲಿ ನಾವು ನಿಮಗೆ ಇವಾಗ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ವಿಡಿಯೋ ಸಿಗುತ್ತೆ, ಯಾವುದಕ್ಕೆ ಏನೇನು ಓದಬೇಕು ಏನೇನು. ಬಟ್ ಎಷ್ಟು ಓದಬೇಕು, ಎಷ್ಟಕ್ಕೆ ನಾವು ಓದೋದು ಲಿಮಿಟೇಷನ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟು. ಇವಾಗ ಸುಮಾರು ಜನ ಏನು ಮಾಡ್ತಾಯಿದ್ದಾರೆ, ತಪ್ಪು ಮಾಡ್ತಾಯಿದ್ದಾರೆ. ಏನು ತಪ್ಪು ಮಾಡ್ತಾಯಿದ್ದಾರೆ ಅಂದರೆ, ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಅವೇರ್ನೆಸ್ ಬರ್ತಾಯಿದೆ, ಈ ಥರ ಗೌರ್ಮೆಂಟ್ ಎಕ್ಸಾಮ್ಸ್ ಇದೆ. ಸೊ ಗೌರ್ಮೆಂಟ್ ಎಕ್ಸಾಮ್ ಒಂದೇ ಅಂತ ಅಲ್ಲ, ಈ ಥರ ನಾವು ಕೋರ್ಸಸ್ ಮಾಡಬೇಕು, ಡಿಫ್ರೆಂಟ್ ಕೋರ್ಸಸ್ ಮಾಡಬೇಕು. ಸೊ ನಾವು ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಸೊ ನೀವು ಆ PUC ಕಂಪ್ಲೀಟ್ ಆದಮೇಲೆ ಯಾವುದಾದ್ರೂ ಡಿಗ್ರಿಗೆ ಸೇರ್ತೀರಾ. ನೀವು ಸೈನ್ಸ್ ಮಾಡಿರ್ಬೋದು, ಕಾಮರ್ಸ್ ಮಾಡಿರ್ಬೋದು, ಆರ್ಟ್ಸ್ ಮಾಡಿರ್ಬೋದು, ಇಲ್ಲ ITI ಮಾಡಿರ್ಬೋದು. ಸೊ ಇದಾದಮೇಲೆ ನೀನು ಎಷ್ಟು ಡಿಗ್ರಿಗೆ ಜಾಯಿನ್ ಆಗ್ತಿರಲ್ವಾ, ಎನಿ ಡಿಗ್ರಿ, BA ಆಗ್ಬೋದು, BSc ಆಗ್ಬೋದು, BCom ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಅಗ್ರಿಕಲ್ಚರ್ ಆಗ್ಬೋದು, ಆರ್ಟಿಕಲ್ಚರ್ ಆಗ್ಬೋದು, ಯಾವುದೇ ಡಿಗ್ರಿ ಮಾಡಿ. ಸೊ ಡಿಗ್ರಿಗೆ ಜಾಯಿನ್ ಆದ ದಿನವೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು. ಸೊ ಯಾಕಂದರೆ ನೀವು ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಿಮಗೆ ತುಂಬ ಪ್ರೆಷರ್ ಇರುತ್ತೆ. ಕೆಲವರು ಲೋನ್ ಮಾಡಿಸ್ಕೊಂಡು ಓದಿರ್ತಾರೆ, ಕೆಲವರು ಮನೇಲಿ ಸಾಲ ಸೋಲ ಇರುತ್ತೆ. ಸೊ ಅದನ್ನೆಲ್ಲ ನೀವು ಬರ್ಸೋಕ್ಕೆ ನೀವು ಎಷ್ಟು ವರ್ಷ ಅಂತ ನೀವು ಸ್ಪೆಂಡ್ ಮಾಡ್ತೀರಾ ಒಂದು ಗೌರ್ಮೆಂಟ್ ಎಕ್ಸಾಮ್ಗೆ. ಸುಮಾರು ಜನ ನನಗೆ ಗೊತ್ತಿರೋರನ್ನೇ 21-22 ಇಯರ್ಸ್ ಡಿಗ್ರಿ ಆಗಿಬಿಟ್ಟು ಚೆನ್ನಾಗಿ ಮಾಡಿರ್ತಾರೆ ಡಿಗ್ರಿನಲ್ಲೂ. ಸೊ ಅಲ್ಲಿ ಅವೇರ್ನೆಸ್ ಇರೋಲ್ಲ. ನೆಕ್ಸ್ಟು ಏನೋ ಯಾರ ಕಡೆಯಿಂದನೋ ಸ್ವಲ್ಪ ಗೊತ್ತಾಗಿ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಂಟಿನ್ಯೂಸ್ ಆಗಿ 24-5 ಇಯರ್ಸ್ ಪ್ರಿಪೇರ್ ಆಗ್ತಾರೆ. ಬಟ್ ನನ್ನ ಉದ್ದೇಶ ಏನಂದರೆ, ಸೊ ನೀವು ಯಾವ ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಷ್ಟು ಪ್ರಿಯಾರಿಟಿ ಕೊಡಬೇಕು, ಸೊ ಅದು ಇಂಪಾರ್ಟೆಂಟು. ಸಪೋಸ್ ನೀವು ಇವಾಗ ಒಂದು ಬೇಸಿಕ್ ಇವಾಗ ನೀವು UPSC ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕರ್ನಾಟಕ ಆಗಿರ್ಬೋದು, UPSC ಆಗಿರ್ಬೋದು, IAS ಆಗಿರ್ಬೋದು, ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗ್ತೀರಾ ಅಂದರೆ ನೀವು, ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ನೀವು ಫೋಕಸ್ ಮಾಡಿ ಅದಕ್ಕೆ ನೀವು ಟ್ರೈನಿಂಗ್ ತೊಗೊಂಡು ಸೆಲ್ಫ್ ಸ್ಟಡಿನಾದರೂ ಮಾಡ್ಬೋದು, ಇಲ್ಲಾಂದರೆ ನೀವು ಕೋಚಿಂಗ್ ಸೆಂಟ್ರಿಗಾಗಿ ಹೋಗಿ ಮಾಡ್ಬೋದು. ಬಟ್ ಅದನ್ನು ಬಿಟ್ಟು ಬೇರೆ ಎಕ್ಸಾಮ್ಸ್ ಅಂದರೆ, ಇವಾಗ ಸುಮಾರು ನಾನು ರೈಲ್ವೆ ಕೆಲಸ ಮಾಡ್ತೀನಿ, ರೈಲ್ವೆ ಬಗ್ಗೆನೇ ಹೇಳಬೇಕು ಅಂದರೆ, ಇವಾಗ ಗ್ರೂಪ್ D ಎಕ್ಸಾಮ್ ಇದೆ, ಮತ್ತು ಅದೇ ಥರ ITI ಮೇಲೆ ALP ಎಕ್ಸಾಮ್ ಇದೆ. ಸೊ ಮತ್ತು NTPC ಅಂತ ಇದೆ. NTPC ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂತ. ಅಂದರೆ ಅದರಲ್ಲಿ ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಗೂಡ್ಸ್ ಗಾರ್ಡ್ ಆಗ್ಬೋದು, ಇಲ್ಲ ಕಮರ್ಷಿಯಲ್ ಕ್ಲರ್ಕ್ ಆಗ್ಬೋದು, ಇಲ್ಲ ಸ್ಟೆನೋಗ್ರಾಫರ್ಸ್ ಆಗ್ಬೋದು. ಸೊ ಅದರಲ್ಲಿ PUC ಮತ್ತು ಡಿಗ್ರಿ ಮೇಲೂ ಎಲ್ಲ ಜಾಬ್ಸ್ ಇರುತ್ತೆ, ಮತ್ತು ಜೂನಿಯರ್ ಇಂಜಿನಿಯರ್ ಜಾಬ್ ಇರುತ್ತೆ. ಸೊ ಅದೇ ಥರ ನೀವು SSC ನೋಡಿಕೊಂಡ್ರೆ, SSCನಲ್ಲಿ ನಿಮಗೆ CHSL ಅಂತ ಇರುತ್ತೆ +2 ಮೇಲೆ, ಮತ್ತು CGL ಸ್ವಲ್ಪ ಹೈ ಗ್ರೇಡ್ ಎಕ್ಸಾಮ್, ಸ್ವಲ್ಪ ಪ್ರಿಪ್ರೇಷನ್ ಜಾಸ್ತಿ ಮಾಡಬೇಕಾಗುತ್ತೆ CGLಗೆ. ಸೊ ಅದನ್ನು ಬಿಟ್ಟರೆ ನೀವು ಬ್ಯಾಂಕಿಂಗ್ ಹೋದರೆ POಗಳಿದೆ, ಪ್ರೊಫೆಷ್ನರಿ ಆಫೀಸರು. ಸೊ ಇಲ್ಲಾಂದರೆ ಕ್ಲರಿಕಲ್ ಎಕ್ಸಾಮ್ಸ್ ಇದೆ, SBI ಕ್ಲರ್ಕು, ರೂರಲ್ ಬ್ಯಾಂಕಿಂಗ್ ಕ್ಲರ್ಕು, ಈ ಥರ ಇದೆ. ಸೊ ನೀವು ಮತ್ತು ಬೇರೆ ತುಂಬ ಎಕ್ಸಾಮ್ಸ್ ಇದೆ. ನೀವು ಮತ್ತು ಮಿಲ್ಟ್ರಿ ಕಡೆ ಹೋದ್ರೇ ಮಿಲ್ಟ್ರಿನಲ್ಲೂ, ಮತ್ತು CRPFಗೆ, ಮತ್ತು ಬೇರೆ ಇನ್ನೊಂದು ಸುಮಾರು ಎಕ್ಸಾಮ್ಸ್ ಇದೆ. ಅದನ್ನು ಬಿಟ್ಟು ನೀವು ಸ್ಟೇಟ್ ಗೌರ್ಮೆಂಟಿಗೆ ಪ್ರಿಪೇರ್ ಆಗ್ತೀರ ಅಂದರೆ, ಸ್ಟೇಟ್ ಗೌರ್ಮೆಂಟಲ್ಲಿ ನಿಮ್ಗೆ ಆಲ್ರೆಡಿ ಅವೇರ್ನೆಸ್ ಇದೆ. ಕರ್ನಾಟಕದಲ್ಲಿ ನಿಮಗೆ ಇವಾಗ ಸಿಂಪಲ್ ನಿಮಗೆ SDA ಇರ್ಬೋದು, FDA ಇರ್ಬೋದು, ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಇಲ್ಲ PSI ಇರ್ಬೋದು, ಸೊ ಇಲ್ಲ ಯಾವುದಾದ್ರು ಬೇರೆ ಜಾಬ್ಸ್, ಈ ಥರ ಎಲ್ಲ ಜಾಬ್ಸ್ ಇರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವು ಎಲ್ಲ ಎಕ್ಸಾಮ್ಗೂ ಒಂದೇ ಥರ ಪ್ರಿಪೇರ್ ಆಗೋದು ಒಳ್ಳೆಯದಲ್ಲ. ಅಂದರೆ ಕೆಲವರು ಏನು ತಪ್ಪು ಮಾಡ್ತಾರೆ ಅಂದರೆ, ಬೇಸಿಕ್ ತಪ್ಪು ಮಾಡೋದು ಏನು ಅಂದರೆ, ಓದ್ತಾ ಇರೋದು FDA SDA ಇಲ್ಲ ಯಾವುದೋ ಒಂದು ಡಿಗ್ರಿ ಮೇಲೆ ಜಾಬ್ಗೆ, ಅಂದರೆ ಕಮ್ಮಿ, ಅದಕ್ಕೆ ಫೋಕಸ್ ಬೇಕಾಗಿಲ್ಲ. ಬಟ್ ನಾವು ತೊಗೊಂಡಿರೋದೇನು KS IAS ಲೆವೆಲ್ಗೆ ಓದ್ತೀವಿ. ಸೊ ಸಿಲೆಬಸ್ ವ್ಯಾಸ್ಟ್ ಮಾಡಿಕೊಂಡು ಸುಮ್ಮನೆ ಕನ್ಫ್ಯೂಷನ್ ಮಾಡಿಕೊಂಡು ಓದೋದು ಬೇಡ. ಒಂದು ವೇಳೆ ನೀವು UPSCಗೆ ಪ್ರಿಪೇರ್ ಆಗ್ತಾಯಿದ್ರೆ, ಇಲ್ಲ ಬೇರೆ ಎಕ್ಸಾಮ್ ಆ ಥರ ಲೆವೆಲ್ ಪ್ರಿಪೇರ್ ಆಗಿ. ಬಟ್ ಬೇರೆ ಎಕ್ಸಾಮ್ಗೆ ಅಷ್ಟೊಂದು ನಾವು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಬೇರೆ ಇರ್ಬೋದು, ಬಟ್ ನನ್ನ ಅನಿಸಿಕೆ ಅದೇ. ಯಾಕಂದರೆ ಅಷ್ಟು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಇವಾಗ ಸಿಂಪಲ್ಲಾಗಿ ಒಂದು ಹೇಳ್ತೀನಿ ನೋಡಿ ನಾನು. ಸಪೋಸು ನೀವು 2 ಥರ ಪ್ರಿಪೇರ್ ಆಗ್ಬೋದು. ಒಂದು ಇದು
ಇವಾಗ ಡಿಗ್ರಿಗೆ ಸೇರ್ತಾ ಇರೋ ಹುಡುಗರಿಗೊಂದು, ಇನ್ನೊಂದು ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಮಾಡಿರೋರಿಗೊಂದು. ಸಪೋಸ್ ಇವಾಗ ತಾನೇ PUC ಮುಗಿಸಿ ಡಿಗ್ರಿಗೆ ಸೇರ್ತಾ ಇದ್ದೀರಾ. ಡಿಗ್ರಿಗೆ ಸೇರಬೇಕಾದ್ರೆ ನೀವು ಎನಿ ಡಿಗ್ರಿಗೆ ಸೇರಿದ್ಮೇಲೆ ಜಸ್ಟ್ ನೀವು ಸ್ವಲ್ಪ ಇವಾಗ ರೈಲ್ವೇಸಲ್ಲೇ ಆದರೆ ನೀವು ಜಸ್ಟ್ RRB ವೆಬ್ಸೈಟ್ಗೆ ಹೋಗ್ಬಿಟ್ರೆ ಸಾಕು. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಚೆನ್ನೈ ಆಗ್ಬೋದು, ಬೆಂಗಳೂರು ಆಗ್ಬೋದು, ಯಾವ ರಿಕ್ರೂಟ್ಮೆಂಟ್ ಬೋರ್ಡ್ಗೆ ಹೋದ್ರು ನಿಮಗೆ ಕೆಲವು ನೋಟಿಫಿಕೇಶನ್ ಸಿಗುತ್ತೆ. ಯಾಕೆ ಗ್ರೂಪ್ ಡಿ ನೋಟಿಫಿಕೇಶನ್ ಓದಿ, ALP ನೋಟಿಫಿಕೇಶನ್ ಓದಿ, ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಶನ್ ಓದಿ, ಮತ್ತು NTPC ಜಾಬ್ ನೋಟಿಫಿಕೇಶನ್ ಓದಿ. ಸೊ ಎಲ್ಲ ನೋಟಿಫಿಕೇಷನಲ್ಲೂ ನಿಮಗೆ ಸಿಲೆಬಸ್ ಇರುತ್ತೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡಿಕೊಂಡು ಸೊ ಎಲ್ಲದರಲ್ಲೂ ಕಾಮನ್ ಸಿಲೆಬಸ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಎಕ್ಸಾಮ್ಗಳು ಫಸ್ಟ್ ರೌಂಡಲ್ಲಿ ಸೇಮ್ ಸಿಲೆಬಸ್ಸೇ ಇರುತ್ತೆ. ಇದ್ರ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಡಿಫ್ರೆಂಟ್ ಇರುತ್ತೆ, ಮತ್ತು ಎಕ್ಸಾಮ್ ಅಂದರೆ ಇವಾಗ ಸೇಮ್ ಟಾಪಿಕ್ನ ಡಿಫಿಕಲ್ಟ್ ಲೆವೆಲಲ್ಲಿ ಕೇಳ್ಬೋದು ಬಿಟ್ಟರೆ ಬೇಸಿಕ್ ಅಂತೂ ಸೇಮು ಎಲ್ಲ ನೋಟಿಫಿಕೇಷನಲ್ಲೂ. ಸೊ ಅದೇ ಥರ ಕರೆಂಟ್ಸ್ ಅಫೇರ್ಸ್ ನಿಮಗೆ ಗೊತ್ತು, ಕರೆಂಟ್ ಅಫೇರ್ಸ್ ಇರುತ್ತೆ, ಸ್ಟ್ಯಾಟಿಕ್ಸ್